ನಮಸ್ತೆ ಎಲ್ಲ ಅಕೌಂಟೆನ್ಸಿ ವಿದ್ಯಾರ್ಥಿಗಳಿಗೆ. ನಾನು ಶಿವನಂದಿ. ನನ್ನ ಒಂದು ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಮೇಲೆಲ್ಲರೂ ಸ್ವಾಗತ ಕೋರುತ್ತಾ, ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅನ್ನೋ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಥಮ PUCಯ ಪ್ರಥಮ ಅಧ್ಯಾಯ ಅಂದರೆ ಮೊಟ್ಟ ಮೊದಲ ಒಂದು ಚಾಪ್ಟರ್ ಬರುತ್ತೆ, ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್. ಇದು ಕರ್ನಾಟಕ ಒಂದು ಸ್ಟೇಟಲ್ಲಿ ನಡೆಯುವಂಥ ಎಕ್ಸಾಮಲ್ಲಿ ಅಥವಾ ಕರ್ನಾಟಕದಲ್ಲಿ ನಡೆಯುವಂಥ ಸಿಲೆಬಸ್ಸಲ್ಲಿ ಈ ಒಂದು ಫಸ್ಟ್ ಚಾಪ್ಟರ್ ಬರುತ್ತೆ. ಮತ್ತು ಇಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂದರೆ, ಸೊ ಟೋಟಲಾಗಿ ಇಲ್ಲಿ 4 ಮಾರ್ಕ್ಸಿಗೆ ಬರುತ್ತೆ. ಸೊ ಎಷ್ಟು ಮಾರ್ಕ್ಸಿಗೆ ಬರುತ್ತೆ? 4 ಮಾರ್ಕ್ಸ್ ಅಂದರೆ 1 + 1 + 2, ಸೊ ಈಕ್ವಲ್ ಟು 4 ಮಾರ್ಕ್ಸ್. ಈ ಚಾಪ್ಟರ್ ಬಂದುಬಿಟ್ಟು ಟೋಟಲಿ ಥಿಯರಿ ಕಾನ್ಸೆಪ್ಟ್ ಇರುತ್ತೆ. ಥಿಯರಿ ಕಾನ್ಸೆಪ್ಟೇ ಇರುತ್ತೆ, ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮೆಟಿಕ್ ಇರಲ್ಲ. ಅಕೌಂಟೆನ್ಸಿಯನ್ನು ಯಾವ ರೀತಿಯಾಗಿ ಥಿಯರಿಯಾಗಿ ತಿಳ್ಕೊಬೇಕು ಅದ್ರ ಬಗ್ಗೆ ಇರುತ್ತೆ. ಸೊ ಈ ಟಾಪಿಕ್ಗಳು ಏನಾಗ್ತವೆ ಅಂದರೆ ಕವರ್ ಆಗ್ತವೆ. ಸೊ ಇದರಲ್ಲಿ ಮೊಟ್ಟ ಮೊದಲದಾಗಿ ನಾವು ಯಾವುದು ಕಲಿತೀವಪ್ಪ ಅಂದರೆ ಅಕೌಂಟೆನ್ಸಿ ಅಂದ್ರೇನು, ಆಮೇಲೆ ಬುಕ್ ಕೀಪಿಂಗ್ ಅಂದ್ರೇನು, ಮತ್ತು ಅಕೌಂಟಿಂಗ್ ಅಂದರೆ ಈ 3 ವರ್ಡು ತುಂಬ ಇಂಪಾರ್ಟೆಂಟು. ಇದರಲ್ಲಿ 2 ಮಾರ್ಕ್ಸಿಗೆ ಬರುತ್ತೆ. ಸೊ ಇದು ಎಕ್ಸಾಮಲ್ಲಿ 2 ಮಾರ್ಕ್ಸು ಇದರಲ್ಲಿ ಪಕ್ಕಾ ಬಂದುಬಿಡುತ್ತೆ. ಸೊ ಬಿಕಾಸ್ ಈ ಒಂದು ಚಾಪ್ಟ್ರಲ್ಲಿ 2 ಮಾರ್ಕ್ಸು ಕೂಡ ಎಕ್ಸಾಮಿಗೆ ಬರುತ್ತೆ. ಆ ಕಾರಣಕ್ಕಾಗಿ ಈ 3 ಮೀನಿಂಗ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಏನು ಕೇಳ್ತಾರೆ? ವಾಟ್ ಈಸ್ ಮೀನ್ ಬೈ ಅಕೌಂಟೆನ್ಸಿ, ವಾಟ್ ಈಸ್ ಬುಕ್ ಕೀಪಿಂಗ್, ವಾಟ್ ಈಸ್ ಅಕೌಂಟಿಂಗ್. ಸೊ ಭಾಳ ಸರಿ ಕೇಳಿದ್ದು ಯಾವುದಪ್ಪ ಅಂದರೆ ಅಕೌಂಟಿಂಗ್ ಮತ್ತು ಬುಕ್ ಕೀಪಿಂಗ್ ಬಗ್ಗೆ ಜಾಸ್ತಿ ಕೇಳಿದ್ದಾರೆ. ಅಕೌಂಟೆನ್ಸಿ 1 ಮಾರ್ಕ್ಸಿಗೆ ಬಂದಿದೆ ತುಂಬ ಎಕ್ಸಾಮಲ್ಲಿ, ಫಸ್ಟ್ ಇಯರ್ ಎಕ್ಸಾಮಲ್ಲಿ. ಸೊ ಅದು ಕೂಡ ಥಿಯರಾಟಿಕಲಿ ಇದು ಇಂಪಾರ್ಟೆಂಟ್. ಇದು ನೆಕ್ಸ್ಟ್ ಬಂದುಬಿಟ್ಟು ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ಹಿಂಗಂದರೆ ಉದ್ದೇಶಗಳು ಅಂತ ಕೇಳ್ತಾರೆ. ಉದ್ದೇಶಗಳು, ಅಕೌಂಟಿಂಗ್ನ ಉದ್ದೇಶಗಳು. ಅದಾಗಿದ ತಕ್ಷಣ ರೋಲ್ ಆಫ್ ಅಕೌಂಟಿಂಗ್ನ ಪಾತ್ರ ಅಂತ ಕರೀತಾರೆ. ಅಕೌಂಟ್ ಇದ್ದರೆ ಏನಾಗುತ್ತೆ, ಯಾವ ಪಾತ್ರವನ್ನು ಬಿಸ್ನೆಸ್ಸಲ್ಲಿ ಅದು ನಿರ್ವಹಣೆ ಮಾಡುತ್ತೆ ಅದ್ರ ಬಗ್ಗೆ ನಾವು ಕಲಿತೀವಿ. ನೆಕ್ಸ್ಟ್ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್. ಅಂದರೆ ಅಕೌಂಟಿಂಗಲ್ಲಿ ಏನೇನು ಬೇಸಿಕ್ ಟರ್ಮ್ಸ್ ಬರ್ತವೆ? ಎಂಟಿಟಿ ಅಂತ ಬರುತ್ತೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ, ಕ್ಯಾಪಿಟಲ್ ಅಂತ ಬರುತ್ತೆ, ಡ್ರಾಯಿಂಗ್ಸ್ ಅಂತ ಬರುತ್ತೆ, ಅಸೆಟ್ಸು, ಲ್ಯಾಬಿಲಿಟೀಸು, ಡೆಟರ್ಸು, ಕ್ರೆಡಿಟರ್ಸು, ಗೂಡ್ಸು, ಪರ್ಚೇಜು, ಸೇಲ್ಸು, ಸ್ಟಾಕು, ಪ್ರಾಫಿಟ್ಟು, ಗೇನು, ಅದೇ ರೀತಿ ಎಕ್ಸ್ಪೆನ್ಸಸ್ಸು, ಲಾಸು, ಎಕ್ಸ್ಪೆಂಡಿಚರು, ರೆವಿನ್ಯೂ ಆ್ಯಂಡ್ ಡಿಸ್ಕೌಂಟ್ ವೋಚರ್. ಇನ್ನೂ ಜಾಸ್ತಿ ಬರ್ತವೆ. ನಮಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಇಷ್ಟೇ ಇದೆ. ಸೊ ಆ ಕಾರಣಕ್ಕಾಗಿ ನಾನು ಇಷ್ಟೇ ಏನು ಮಾಡ್ತಿದ್ದೀನಿ, ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡೋಣ, ಸೊ ಇಂಟ್ರೊಡಕ್ಷನ್ ಅಕೌಂಟಿಂಗ್ ನೋಡೋಣ. ಸೊ ಬೇಸಿಕ್ ಹೋಗೋಣ, ಇದನ್ನೆಲ್ಲ ಅಳಿಸ್ಬಿಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅಕೌಂಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಅಕೌಂಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟು ಎಲ್ಲೆಲ್ಲಿ ಬರುತ್ತೆ ನೀವೇ ಹೇಳ್ಬೋದು. ಅಕೌಂಟಿಂಗ್ ಅನ್ನೋದು ಎಲ್ಲಾದರೂ ನೋಡಿದ್ದೀರಾ? ಎಲ್ಲಾದರೂ ನಿಮ್ಮ ಹತ್ರ ಈಗ ಆಸ್ಪಾಸು ನಿಮ್ಮ ಒಂದು ವ್ಯವಹಾರದ ಸ್ಥಳಗಳಲ್ಲಿ ನೋಡಿದ್ದೀರಾ? ಅಕೌಂಟಿಂಗ್ ಮಾಡೋದು ನೋಡಿದ್ದೀರಾ? ಏನಿರುತ್ತೆ ಅಕೌಂಟಿಂಗ್ ಅಂದರೆ ಜಸ್ಟ್ ಕೂಡಿಸೋದು ಕಳೆಯೋದಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಾಪಾರಿ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಒಬ್ಬ ವ್ಯಾಪಾರಿ ಇದ್ದಾನೆ. ಸೊ ಅವನೇನು ಮಾಡ್ತಾನೆ, ವಸ್ತುಗಳನ್ನ ತರ್ತಾನೆ, ಅಂದರೆ ವಸ್ತುಗಳನ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾನೆ. ಇನ್ನೇನು ಮಾಡ್ತಾನೆ, ನೆಕ್ಸ್ಟು ವಸ್ತುಗಳನ್ನ ಮಾರಾಟ ಮಾಡ್ತಾನೆ. ಇಂಗ್ಲೀಷ್ನಾಗ ಏನಂತ ಕರಿತೀವಿ? ಸೇಲ್ಸ್ ಅಂತ ಕರಿತೀವಿ. ರೈಟ್? ಸಿಂಪಲ್ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋಣ. ಅಕೌಂಟಿಂಗ್ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು, ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಪ್ರಥಮ PUC ವಿದ್ಯಾರ್ಥಿಗಳು, ನಿಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಹೊಸದಾಗಿ SSLC ಮುಗಿಸ್ಕೊಂಡು ಫಸ್ಟ್ ಇಯರ್ ಬಂದಿದ್ದೀರಿ. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಜೀರೋ ಇದ್ದೀರಾ, ನೀವು ಇನ್ನೂ ಜೀರೋ ಇದ್ದೀರಾ. ಈಗ ಈ ಜೀರೋದಿಂದ ಹೀರೋ ಆಗಬೇಕಾದ್ರೆ ಸೊ ಫಸ್ಟ್ ನಾವೇನು ಮಾಡಬೇಕು, ಬೇಸಿಕ್ನ ಅರ್ಥ ಮಾಡ್ಕೋಬೇಕು. ಸೊ ಈಗೇನಾಗುತ್ತೆ, ಇಲ್ಲಿ ಒಬ್ಬ ವ್ಯಾಪಾರಿ, ಇವು ಏನದಪ್ಪ ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್. ಯಾರು? ಬಿಸ್ನೆಸ್ ಮ್ಯಾನ್. ಇವನ ಹೆಸರು ಏನಪ್ಪ ಅಂದರೆ ರಾಮ್ ಅಂತ ತಗೋಣ. ರಾಮ್ ಅನ್ನೋ ವ್ಯಕ್ತಿ ಜಸ್ಟ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಸೊ ಬಿಸ್ನೆಸ್ ಮಾಡಬೇಕಾದ್ರೆ ಏನಾಗುತ್ತೆ, ಈ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದರೆ ಪರ್ಚೇಸ್ ಮಾಡ್ತಾನೆ, ಆ ವಸ್ತುಗಳನ್ನ ಪರ್ಚೇಸ್ ಮಾಡಿ ಜನರಿಗೆ ಮಾರಾಟ ಮಾಡ್ತಾನೆ. ಯಾಕೆ? ಯಾರು ಹೇಳ್ತೀರಾ? ಒಬ್ಬ ವ್ಯಕ್ತಿ ವಸ್ತುಗಳನ್ನ ತಂದು ವಸ್ತುಗಳನ್ನ ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾನೆ. ಯಾಕೆ ಹೇಳಿ, ಯಾಕೆ ಮಾಡ್ಬೋದು? ಇಷ್ಟು ಜನ ಇದ್ದೀರಾ, ಇದರಲ್ಲಿ ಯಾರಾದರೂ ಒಬ್ಬರು ಹೇಳ್ಬೋದು. ವಸ್ತುಗಳನ್ನ ತಂದು ಇವರಿಗೆ ಮಾರಾಟ ಮಾಡ್ತಾನೆ, ಯಾಕೆ ಮಾರ್ತಾನೆ? ಅವನಿಗೇನಾದ್ರು ತಲೆ ಕಟ್ಟಿದೆಯಾ? ಹೇಳಿ, ಯಾರಾದರೂ ಹೇಳ್ಬೋದು. ಎಸ್, ಟ್ರೈ ಮಾಡಿರಿ. ನಮ್ಮ ಕ್ಲಾಸಲ್ಲಿ ಹಾಗೆ ಮಾತಾಡಬೇಕು. ವಸ್ತುಗಳನ್ನ ಯಾಕೆ ಮಾರಾಟ ಮಾಡಿದ? ಹಾಂ ಹೇಳಪ್ಪ, ಹೇಳಿ, ನನಗೆ ಅನಿಸಿದ್ದೇಳು, ಯಾಕೆ ವಸ್ತುಗಳನ್ನ ಮಾರಾಟ ಮಾಡಿದ? ಪ್ರತಿಯೊಬ್ಬರಿಗೂ ಗೊತ್ತಿದೆ, ಆದರೂ ನಾನು ಯಾಕೆ ಹೇಳಲಿ ಅನ್ನೋ ಒಂದು ಭಾವನೆ ಇದೆ ನಿಮಗೆ. ಹೇಳು, ಸ್ಟ್ಯಾಂಡ್ ಅಪ್. ವೆರಿ ಗುಡ್, ಕ್ಲಾಪ್ ಸಕ್ಕರೆ ಜೋರಾಗಿ ಎಲ್ಲರೂ ಕೊಡು. ಆ ವ್ಯಕ್ತಿ ವಸ್ತುಗಳನ್ನ ತಂದು ವಸ್ತುಗಳನ್ನ ಮಾರಾಟ ಮಾಡಿದ. ಸೊ ಏನನ್ನು ಪಡೆದ? ಲಾಭವನ್ನು ಪಡೆದ, ಪ್ರಾಫಿಟನ್ನು ಪಡೆದ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ?
ಯಾವುದಕ್ಕೋಸ್ಕರ ಮಾರಾಟ ಮಾಡಿದ? ಲಾಭಕ್ಕಾಗಿ ಮಾರಾಟ ಮಾಡಿದ. ನಂದೊಂದು ಕ್ವಶನ್ ಕೇಳ್ತೀನಿ, ಹಾಗಾದರೆ ಒಂದೇ ದಿವಸ ಮಾರಾಟ ಮಾಡ್ತಾನ ಅಥವಾ ಪ್ರತಿದಿನ ಮಾರಾಟ ಮಾಡ್ತಾನೆ? ಎವ್ರಿ ಡೇ ಆರ್ ಸಿಂಗಲ್ ಡೇ? ರೈಟಾ? ಹಾಗಾದ್ರೆ ಬಿಸ್ನೆಸ್ ಹೆಂಗಿರುತ್ತೆ? ಎವ್ರಿ ಡೇ ಇರುತ್ತೋ ಅಥವಾ ಸಿಂಗಲ್ ಒಂದೇ ಡೇ ಇರುತ್ತೋ? ವೆರಿ ಗುಡ್. ಸೊ ಒಂದು ನಿಮ್ಗೆ ಐಡಿಯಾ ಬಂತು, ಬಿಸ್ನೆಸ್ ಹೆಂಗಿರುತ್ತೆ? ಎವ್ರಿ ಡೇ ಇರುತ್ತೆ. ಸೊ ಹಾಗಾದರೆ ನನಗೊಂದು ಕ್ವಶನು, ಪ್ರತಿದಿನದ ಟ್ರಾನ್ಸಾಕ್ಷನ್ಗಳನ್ನ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಯ್ತು ನಿಮ್ಗೆ? ಪ್ರತಿದಿನ ಎಷ್ಟು ತಂದೆ, ಎಷ್ಟು ಮಾರಾಟ ಮಾಡಿದೆ? ಈಗ ಇಲ್ಲಿಂದ ಒಂದು ತಿಂಗಳ ಹಿಂದೆ ನಾನು ಎಷ್ಟು ತಂದಿದ್ದೆ ಅನ್ನೋದು ನನಗೆ ನೆನಪಿರುತ್ತಾ? ಇರುತ್ತಾ? ಇಲ್ಲ. ಹಾಗಾದರೆ ಅವನು ಏನು ಮಾಡ್ತಾನೆ? ಒಂದು ಬುಕ್ ತೊಗೊಳ್ತಾನೆ, ಹೌದಾ? ಆ ಬುಕ್ಕಲ್ಲಿ 1/4/2024 ಅಥವಾ ಈಗ 6ನೇದಿದೆ 1/6/2024 ನಾನು ಇವನ ಕಡೆಯಿಂದ ಏನು ಮಾಡಿದ್ದೆ, ವಸ್ತುಗಳನ್ನ ಖರೀದಿ ಮಾಡಿದ್ದೆ ಬರೆದಿಟ್ಟಿರ್ತಾನೆ. ಬುಕ್ಕಲ್ಲಿ ಬರೆದ, ಪ್ರತಿದಿನ ಬರ್ಕೊತ ಹೋಗಿರ್ತಾನೆ. ಅವಾಗೇನಾಗುತ್ತೆ ಅಂದರೆ ಒಂದು ತಿಂಗಳಾಗಿದ ತಕ್ಷಣ ಅವನಿಗೆ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಮರೆತು ಹೋಗಿರುತ್ತೆ. ಅವನು ವಾಪಸ್ ಒಂದು ಬುಕ್ಕಲ್ಲಿ ನೋಡ್ಬೋದಾ ಇಲ್ವಾ? ಇದಕ್ಕೇನಂತ ಕರಿತೀವಿ? ರೆಕಾರ್ಡಿಂಗ್ ಅಂತ ಕರಿತೀವಿ. ಎಲ್ಲಿ ರೆಕಾರ್ಡಿಂಗ್ ಮಾಡ್ತಾಯಿದ್ದೀವಿ? ಬುಕ್ಕಲ್ಲಿ ರೆಕಾರ್ಡಿಂಗ್ ಮಾಡ್ತಾಯಿದ್ದೀವಿ. ಯಾಕೆ ಮಾಡ್ತಾಯಿದ್ದೀವಿ? ನೆನಪಿಗೋಸ್ಕರ, ಸಮ್ರೈಸಿಂಗೋಸ್ಕರ. ಇದೆಲ್ಲ ಅಕೌಂಟೆನ್ಸಿ ಅನ್ನೋ ಒಂದು ಮೀನಿಂಗಲ್ಲಿ ಬರುತ್ತೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಬುಕ್ಕಲ್ಲಿ ತಾನು ಮಾಡಿದಂಥ ಟ್ರಾನ್ಸಾಕ್ಷನ್ಗಳನ್ನ ಏನು ಮಾಡ್ತಾಯಿದ್ದಾನೆ? ಬರೆದಿಡ್ತಾ ಇದ್ದಾನೆ. ಯಾಕೆ ಬರೆದಿಡ್ತಾ? ನನಗೆ ಮುಂದೆ ಮರೆತು ಹೋಗ್ಬೋದು, ಇದೊಂದು ಫ್ಯಾಕ್ಟಾ. ಆಮೇಲೆ ಏನು ಮಾಡ್ಬೋದು? ಪ್ರತಿಯೊಂದು ಎಂಟ್ರಿಗಳನ್ನ ಬರೆದಿಟ್ಟಿದ್ದ ಅಂದರೆ ಒಂದು ತಿಂಗಳದ ಪ್ರಾಫಿಟ್ ಎಷ್ಟಿದೆ ಅಂತ ಗೊತ್ತಾಗುತ್ತಲ್ಲ. ಟೋಟಲು ಇದು ಪರ್ಚೇಸ್ ಬುಕ್ಕನ್ನು ನಾನು ಪರ್ಚೇಸ್ ಮಾತ್ರ ಇಲ್ಲಿ ಬರೀತಾನೆ. ಆಮೇಲೆ ಇಲ್ಲಿ ಸೇಲ್ಸ್ಗಳನ್ನ ಒಂದು ಬುಕ್ಕಲ್ಲಿ ಬರೀತಾನೆ. ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ಬರ್ಕೊಂಡು ಬಂದಿರ್ತಾನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 20 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿರ್ತಾನೆ ಅಂತ ತಿಳ್ಕೊಂಡು, ಎಷ್ಟೋ 20 ಲ್ಯಾಕ್ ರುಪೀಸ್ ಪರ್ಚೇಸ್ ಆಗಿದೆ. ಸೇಲ್ಸ್ ಆಮೇಲೆ ಎಲ್ಲ ಬರೆದಿರ್ತಾನೆ. ಸೇಲ್ಸ್ ಟೋಟಲ್ ಮಾಡಿದಾಗ 28 ಲಕ್ಷ ಆಗಿರುತ್ತೆ. ಈಗ ಹೇಳಿ, ಒಂದು ತಿಂಗಳದ ಪ್ರಾಫಿಟ್ ಎಷ್ಟಾಯ್ತು? ಯಾರು ಹೇಳ್ತೀರಾ? ಇಲ್ಲಿ 20 ಲಕ್ಷ ಪರ್ಚೇಸ್ ಮಾಡಿದ್ದ ಅಂದರೆ ಖರೀದಿ ಮಾಡಿದ್ದ, ಪರ್ಚೇಸ್ ಅಂದರೆ ಖರೀದಿ. ಆಮೇಲೆ ಸೇಲ್ಸ್ ಮಾಡಿದ 28 ಲಕ್ಷ ಅಂದರೆ ಮಾರಾಟ ಮಾಡಿದ 28 ಲಕ್ಷಕ್ಕೆ. ಹಾಗಾದರೆ ಒಂದು ತಿಂಗಳದ ಲಾಭ ಎಷ್ಟು? ಖರೀದಿ ಮಾಡಿ ಮಾರಾಟ ಮಾಡಿದ 8 ಲಕ್ಷ ಬಂತು, ರೈಟಾ? ಹಾಗಾದರೆ ಇದು ಪ್ರಾಫಿಟಾ? ನಾನು ಕೇಳಿದೆ, ಇದು ಪ್ರಾಫಿಟಾ? ಯಾರು ಹೇಳ್ತಾರೆ ಇದು ಪ್ರಾಫಿಟಾ? ಎಸ್ ಪ್ರಾಫಿಟ್ ಅಂತ ಹೇಳಿ, ಇಲ್ಲಾಂದ್ರೆ ನೋ ಅಂತ ಹೇಳಿ, ನೋ ಅಂತ ಹೇಳಿ. ಎಸ್ ಪ್ರಾಫಿಟಾ? ಪ್ರಾಫಿಟ್ ಇದೆ, ಆದರೆ ಇದು ಪರ್ಫೆಕ್ಟ್ ಆದ ಪ್ರಾಫಿಟ್ ಅಲ್ಲ. ಇದಕ್ಕೆ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಇದರಲ್ಲಿ ಇನ್ನೂ ಕೂಡ ಖರ್ಚು ಇದಾವಲ್ಲ. ಪರ್ಚೇಸ್ ಮಾಡಿದ್ದಾನೆ, ಮಾರಾಟ ಮಾಡಬೇಕಾದ್ರೆ ಅವನಿಗೆ ಸ್ವಲ್ಪ ಖರ್ಚುಗಳು ಇರ್ತಾವಲ್ಲ. ಯಾವ್ಯಾವ ಖರ್ಚು ಇರ್ಬೋದು? ಅವನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೋದಲ್ಲ ಅಂಗಡಿಯಲ್ಲಿ. 2,000 ರೂಪಾಯಿ ಹೋಯ್ತು, ಒಂದು 10,000 ರೂಪಾಯಿ ಹೋಯ್ತು ಅಂತ ತಿಳ್ಕೊಳ್ಳೋಣ. 10,000 ರುಪೀಸ್ ಎಲೆಕ್ಟ್ರಿಸಿಟಿ ಬಿಲ್ಲು. ಆಮೇಲೆ ಕೆಲವೊಂದಿಷ್ಟು ಟ್ಯಾಕ್ಸ್ಗಳನ್ನ ಕಟ್ಟಿರ್ತಾನೆ, ಅಥವಾ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ಗಳನ್ನ ಮಾಡಿರ್ತಾನೆ. ಕೆಲವೊಂದಿಷ್ಟು ಯಾರಾದರೂ ಅವ್ರ ಅಂಗಡಿಗೆ ಬಂದಾಗ ಅವರಿಗೆ ಏನಾದರೂ ಇದನ್ನು ಕೊಟ್ಟಿರ್ತಾನೆ, ಅಂದರೆ ಉಪಹಾರದ ಎಕ್ಸ್ಪೆನ್ಸ್ ಅಂದರೆ ರಿಫ್ರೆಶ್ಮೆಂಟ್ ಅಮೌಂಟ್ನ ಕೊಟ್ಟಿರ್ತಾನೆ. ಅಂಥ ಖರ್ಚುಗಳು ಇರ್ತಾವೆ. ಎಲ್ಲ ಖರ್ಚುಗಳು ತಂದು ಅದು ತರೋದು ಹೋಗೋದು ಖರ್ಚಿರುತ್ತೆ, ವಸ್ತುಗಳನ್ನ ತರೋಕ್ಕೆ ಖರ್ಚಿರುತ್ತೆ, ವಸ್ತುಗಳನ್ನ ಮಾರಾಟ ಮಾಡೋಕ್ಕೆ ಖರ್ಚಿರುತ್ತೆ, ವಸ್ತುಗಳನ್ನ ಡೆಲಿವರಿ ಮಾಡೋಕ್ಕೆ ಖರ್ಚಿರುತ್ತೆ. ಅವೆಲ್ಲ ಖರ್ಚು ತಗೋದು ಎಲ್ಲ ಒಂದು ಖರ್ಚು ಎಷ್ಟಪ್ಪ ಅಂದರೆ 1 ಲಕ್ಷ ತೆಗೆದುಬಿಡೋಣ. ಸೊ ಇವಾಗ ಎಷ್ಟು ಉಳಿತು? 7 ಲಕ್ಷ. ಇದು ನೆಟ್ ಪ್ರಾಫಿಟ್. ಸೊ ಈಗ ನೆಟ್ ಪ್ರಾಫಿಟ್ ಬಂದಿದೆ ಅಂದರೆ 7 ಲಕ್ಷ ಬಂದಿದೆ ಅಂದರೆ ಗೌರ್ಮೆಂಟ್ದವ್ರು ಸುಮ್ಮನೆ ಇರ್ತಾರಾ? ಏನು ಮಾಡ್ತಾರೆ? ಟ್ಯಾಕ್ಸ್ ಕಟ್ಕೊಳ್ತಾರೆ. ಅದು ಕಟ್ಟಬೇಕಲ್ಲ. ಸೊ ಟ್ಯಾಕ್ಸ್ ಕಟ್ಟಬೇಕಾದ್ರೆ ನಾವು ಏನು ಮಾಡಬೇಕಾಗತ್ತೆ? ಗೌರ್ಮೆಂಟ್ದವ್ರಿಗೆ ಡಾಕ್ಯುಮೆಂಟ್ಗಳನ್ನ ತೋರಿಸ್ಬೇಕಾಗತ್ತೆ. ಸರ್ ನಂದು 7 ಲಕ್ಷ ಬಂದಿದೆ ಅಂತ ಹೇಳಿದರೆ ಅವರನ್ನು ಸುಮ್ಮನೆ ಇರ್ತಾರಾ? 7 ಲಕ್ಷ ಹೆಂಗೆ ಬಂದಿದೆ? ಆ ಡಾಕ್ಯುಮೆಂಟ್ಗಳನ್ನ ತೋರಿಸು. ಯಾವ್ಯಾವ ಬುಕ್ಸ್ಗಳನ್ನ ನೀನು ರೆಕಾರ್ಡ್ ಮಾಡಿದೆಯಾ, ಅಕೌಂಟಿಂಗ್ನ ಮಾಡಿದೆಯಾ, ಅದನ್ನು ತೊಗೊಂಡೋಗು CA ಹತ್ರ ಹೋಗಿ ಅಡಿಟ್ ಮಾಡಿಸಿದೆಯಾ ಅಂತ ಕೇಳ್ತಾರೆ. ಮಾಡಬೇಕಾ ಬೇಡವಾ? ಎಸ್ ಆರ್ ನೋ? ಎಸ್. ಇವನು ಮಾಡಿದಂಥ 2 ಬುಕ್ಗಳು, ಯಾವುದು? ಒಂದು ಪರ್ಚೇಸ್ ಬುಕ್ ಮಾಡಿದ್ದಾನೆ, ಇನ್ನೊಂದು ಸೇಲ್ಸ್ ಬುಕ್ ಮಾಡಿದ್ದಾನೆ. ಈಗ ಸಡನ್ನಾಗಿ CA ಹತ್ರ ಹೋದ. ಸರ್ ನಾನು ಇದೇ ವರ್ಷ ಫಸ್ಟಿಗೆ ಏನು ಮಾಡಿದ್ದೆ? ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಏನು ಮಾಡಿದಪ್ಪ ಅಂದರೆ ಈ ರೀತಿ 2 ಬುಕ್ಗಳನ್ನ ಮೇಂಟೈನ್ ಮಾಡಿದ್ದೀನಿ. ಸೊ ಬಾಕಿದೆಲ್ಲ ಮೇಂಟೈನ್ ಮಾಡಿಲ್ಲ. ಆವಾಗ CA ಬರ್ತಾನೆ, ನೋಡಪ್ಪ ನಾನು ಅಡಿಟ್ ಮಾಡಿ ಕೊಡಬೇಕಾದ್ರೆ ನನಗೆ ಕೆಲವೊಂದಿಷ್ಟು ಕಂಡೀಷನ್ಗಳಿದ್ದಾವೆ. ಸೊ ಪರ್ಚೇಸ್ ಬುಕ್ ಬೇಕು, ಸೇಲ್ಸ್ ಬುಕ್ ಬೇಕು, ನೀನು ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮಾಡಿದ್ದಕ್ಕೆ ರಿಸಿಟ್ ಬೇಕು, ರಿಸಿಟ್ ಕೊಟ್ಟಿರಬೇಕು,
ಸೇಲ್ಸ್ ಅವ್ರ ಕಡೆಯಿಂದ ರಿಸಿಪ್ಟ್ ನೀವು ತೊಗೊಂಡಿರಬೇಕು. ಅಂದರೆ ಏನು ಪರ್ಚೇಸ್ ಮಾಡ್ತಿಲ್ಲ ಅವ್ರ ಕಡೆಯಿಂದ ರಿಸಿಪ್ಟ್ ತೊಗೊಂಡಿರಬೇಕು. ನೀನು ಎಲೆಕ್ಟ್ರಿಸಿಟಿ ಬಿಲ್ ಕಡಿದೆ ಅದ್ರ ಬಿಲ್ ಬೇಕು. ನೀನು ಏನೇನು ಖರ್ಚು ಮಾಡಿದೆ ಅದ್ರದ್ದು ಬಿಲ್ ಬೇಕು. ಅರ್ಥ ಆಗ್ತಿದೆಯಾ? ಸೊ ಎಲ್ಲನೂ ತೊಗೊಂಡು ಅವನ ಹತ್ರ ಹೋಗಿ ಕೊಟ್ಟಾಗ ಬರೀ ಒಂದು ತಿಂಗಳದ್ದು ಮಾಡಲ್ಲ, ಇದು 1 ವರ್ಷದ ಹೇಳ್ತಾ ಇದ್ದೀನಿ. ಬಿಸ್ನೆಸ್ ಸ್ಟಾರ್ಟ್ ಯಾವಾಗತ್ತೆ? 1/4 ಸ್ಟಾರ್ಟ್ ಆಗುತ್ತೆ. 1/4 ಫಾರ್ ಎಕ್ಸಾಂಪಲ್ ಇದು ವರ್ಷ 2024 ಇದೆ. ಎಂಡ್ ಯಾವಾಗತ್ತೆ? 31/3/2025 ಎಂಡ್ ಆಗುತ್ತೆ. ಇದು ಅಕೌಂಟಿಂಗ್ ಇಯರ್, ಇದು ಫೈನಾನ್ಸಿಯಲ್ ಇಯರ್ ಅಂತ ಕರಿತೀವಿ. ಇದು ಮುಂದೆ ನಾನು ಹೇಳ್ತೀನಿ ನಿಮಗೆ, ಇವತ್ತೇ ಬೇಡ, ಮುಂದೆ ಹೇಳ್ತೀನಿ. ಈ ಇಯರಲ್ಲಿ ಏನು ಮಾಡಬೇಕಂದ್ರೆ ಬಿಸ್ನೆಸ್ನ ಮಾಡಿರ್ತಾರೆ. ಆ ರೆಕಾರ್ಡಿಂಗ್, ಆ ಬುಕ್ಸ್ಗಳನ್ನ ಸಿ ಹತ್ರ ಓದು, ಸಿ ಹತ್ರ ಎಡಿಟ್ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕಾಗತ್ತೆ? ನಾವು ನೆಕ್ಸ್ಟ್ ಇಯರ್ ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಪ್ರಾಫಿಟ್ ಪಡಿಬೇಕಾದ್ರೆ ಇಲ್ಲಿ ಟ್ಯಾಕ್ಸ್ ಕೂಡ ಇಂಪಾರ್ಟೆಂಟು. ಗೌರ್ಮೆಂಟ್ ಟ್ಯಾಕ್ಸ್ ಕೂಡ ಕಟ್ಕೊಳ್ತಾರೆ. GST ಕೂಡ, ಪರ್ಚೇಜಲ್ಲೂ GST ಇರುತ್ತೆ, ಸೇಲ್ಸಲ್ಲೂ ಕೂಡ GST ಇರುತ್ತೆ. ಇವೆಲ್ಲ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಹಾಗಾಗಿ ಸರ್ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಹೇಳ್ತಿದ್ದೀರಾ, ಅದನ್ನು ಬಿಟ್ಟು ಇದನ್ನ ಕೇಳಿದ್ರಿ. ಸೊ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ? ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಬಿಸ್ನೆಸ್ ಇದೆ ಅಂದರೆ ಅಲ್ಲಿ ಅಕೌಂಟಿಂಗ್ ಖಂಡಿತ ಇರುತ್ತೆ. ಅಕೌಂಟಿಂಗ್ ಗೊತ್ತಾಯ್ತಲ್ಲ? ಸೊ ಅಕೌಂಟಿಂಗ್ ಅಂದರೆ ಬರೇ ಪ್ರಾಬ್ಲಮೆಟಿಕ್ಸ್ ಅಲ್ಲ, ಇಲ್ಲಿ ಕೂಡ ಕೆಲವೊಂದಿಷ್ಟು ಥೆರಟಿಕಲ್ ಕಾನ್ಸೆಪ್ಟ್ಗಳು ಇರ್ತವೆ, ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಈ ಬೇಸಿಕ್ ಹೇಳಿದೆ ನಾನು, ಸಿಂಪಲ್ ಹಿಂದಿನಿರುವಂಥ ಬೇಸಿಕ್ ಹೇಳಿದೆ. ಅರ್ಥ ಆಗ್ತಿದೆಯಾ? ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅಲ್ಲಿ ಅಕೌಂಟಿಂಗ್ ಬೇಕು. ಆ ಅಕೌಂಟಿಂಗನ್ನು ಬಿಡ್ಸೋಕ್ಕೆ ಯಾರು ಬೇಕು? ಅಕೌಂಟೆಂಟ್ ಬೇಕು. ಅಥವಾ ಅದೇ ಓನರ್ನು ಓನರು ಕಾಮರ್ಸ್ ಮಾಡಿದರೆ ಅಥವಾ ಕಾಮರ್ಸ್ ಮಾಡಿ MCOM MBA ಮಾಡಿದರೆ ಅವನು ಕೂಡ ಅಕೌಂಟ್ಗಳನ್ನ ಮೇಂಟೈನ್ ಮಾಡ್ಬೋದು. ಇಲ್ಲಿ ಅಡಿಟ್ ಆಗುತ್ತೆ. ಸೊ ಇವುಗಳನ್ನೆಲ್ಲ ಏನು ಮಾಡಬೇಕಾಗತ್ತೆ? ನಾವು ಮಾಡಿಡ್ಬೇಕಾದ್ರೆ. ಈಗ ಹೇಳಿ, ಈ ಕ್ವಶನ್ ಕೇಳ್ತೀನಿ ನಿಮಗೆ. ಹಾಗಾದರೆ ಯಾಕೆ ನಾವು ಬುಕ್ಗಳನ್ನ ಬರೆದಿಡಬೇಕು? ಯಾಕೆ ನಾವು ಅಕೌಂಟ್ಗಳನ್ನ ಮಾಡಬೇಕು? ಯಾರು ಹೇಳ್ತೀರಾ? ವೆರಿ ಗುಡ್. ಕ್ಲಾಸಿಗೆ ಜೋರಲ್ಲಾಗಿ ನಮಗೆ ನೆನಪು ಉಳಿಬೇಕು, ಹೌದಾ? ಇನ್ನೊಂದು ಮತ್ತೆ ಯಾಕೋ ಹಿಂದಿನ ವರ್ಷ ಎಷ್ಟಿತ್ತೋ ಈ ವರ್ಷ ಎಷ್ಟಿದೆ ಕಂಪ್ಯಾರಿಸನ್ಗೋಸ್ಕರ. ಹೋದ ವರ್ಷ ಪ್ರಾಫಿಟ್ ನನಗೆ 7 ಲಕ್ಷ ಆಗಿತ್ತು ಅಂತ ತಿಳ್ಕೊಂಡು, ಈಗ 7 ಲಕ್ಷ ಇದೆ. ನೆಕ್ಸ್ಟ್ ಇಯರ್ ನಾನು ಮತ್ತೆ ಬಿಸ್ನೆಸ್ ಮಾಡಿದೆ, 10 ಲಕ್ಷ ಪ್ರಾಫಿಟ್ ಆಯಿತು. ಈಗ ಕಂಪೇರ್ ಮಾಡ್ತೀರಾ? ಹಿಂದಿನ ವರ್ಷ ಎಷ್ಟಿತ್ತು? 7 ಲಕ್ಷ. ಈ ವರ್ಷ ಎಷ್ಟಾಯಿತು? ಎಷ್ಟು ಹೆಚ್ಚಾಯಿತು? ಯಾಕೆ ಹೆಚ್ಚಾಯಿತು? ಅದನ್ನು ಕಂಪೇರ್ ಮಾಡ್ಬೋದು ತಾನೆ. ಸೊ ಯಾವುದರಿಂದ ಗೊತ್ತಾಯ್ತದ? ಯಾವುದರಿಂದ ಗೊತ್ತಾಯಿತು? ನಾವು ಅಕೌಂಟ್ಗಳನ್ನ ಬರೆದಿಡೋದ್ರಿಂದ ಗೊತ್ತಾಯಿತು, ರೈಟ್? ಇದು ಕೂಡ ಒಂದು ಹಿಸ್ಟಾರಿಕಲ್ ಫ್ಯಾಕ್ಟ್ಗಳನ್ನ ಚೆಕ್ ಮಾಡೋಕ್ಕೆ ನಮ್ಗೆ ಅಕೌಂಟ್ ಬೇಕಾಗತ್ತೆ. ಆಮೇಲೆ ನೆಕ್ಸ್ಟು ಎಷ್ಟು ಎಕ್ಸ್ಪೆನ್ಸಸ್ ಆಗ್ತಾಯಿದೆ, ಖರ್ಚುಗಳು ಎಷ್ಟು ಆಗ್ತಾಯಿದ್ದಾವೆ ಅದನ್ನು ನೋಡ್ಬೋದು. ನಮ್ಗೆ ಎಷ್ಟು ಆದಾಯ ಬರ್ತಾಯಿದೆ ಅದನ್ನು ನೋಡ್ಬೋದು. ಆಮೇಲೆ ನಮಗೆ ರಿಸಿಪ್ಟ್ ಎಷ್ಟು ಆಗ್ತಾಯಿದೆ, ಪೇಮೆಂಟ್ ಎಷ್ಟು ಆಗ್ತಾಯಿದೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಷ್ಟು ಆಗ್ತಾಯಿದೆ, ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಎಷ್ಟು ಕಟ್ತಾಯಿದ್ವಿ, ನಮಗೆ ಉಳಿತಾ ಇದೆ ಎಷ್ಟು, ಎಲ್ಲನೂ ಪ್ರತಿಯಾಗಿ ನಾವು ನೋಡಬೇಕಾದ್ರೆ ನಮ್ಗೆ ಅಕೌಂಟಿಂಗ್ ಬೇಕೇ ಬೇಕು. ಹಾಗಾದರೆ ಗೊತ್ತಾಯ್ತಲ್ಲ ಅಕೌಂಟಿಂಗ್ ಹೇಗಬೇಕಂತಂತ ಬೇಸಿಕ್ ಅರ್ಥ ಆಯ್ತಲ್ಲ? ಸೊ ಅದಕ್ಕಾಗಿ ನಾವೇನು ಮಾಡಿದ್ವಿ? ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್. ಹಾಗಾದರೆ ಬನ್ನಿ ಇಂಟ್ರೊಡಕ್ಷನ್ ಅಕೌಂಟಿಂಗ್ ಹೆಡ್ಡಿಂಗ್ ಹಾಕಿ. ಸೊ ಫಸ್ಟ್ ಹೆಡ್ಡಿಂಗ್ ಹಾಕ್ರಿ ಅಕೌಂಟ್ ಇಂಟ್ರೊಡಕ್ಷನ್. ಅದಕ್ಕಿಂತ ಮುಂಚೆ ಈ ಅಕೌಂಟಿಂಗ್ನ ಹೇಳೋಕ್ಕಿಂತ ಮುಂಚೆ ಹಿಸ್ಟ್ರಿ ಬಗ್ಗೆ ಹೇಳಬೇಕಲ್ವಾ? ಈ ಅಕೌಂಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದರು, ಇದ್ರ ಪಿತಾಮಹ ಯಾರು, ಫಾದರ್ ಆಫ್ ಅಕೌಂಟೆನ್ಸಿ ಯಾರು, ಸೊ ಇದ್ರ ಬಗ್ಗೆ ಎಲ್ಲ ಹೇಳಬೇಕಾಗತ್ತೆ. ಸೊ ನಾನೇನು ಮಾಡ್ತೀನಪ್ಪ ಅಂದರೆ ನಾನು ಬರ್ಸ್ಕೊತ ಹೋಗ್ತೀನಿ, ಅದನ್ನು ನೀವು ಬರ್ಕೊತ ಹೋಗ್ಬೇಕಾಗತ್ತೆ. ನಿಮಗೆ ಎಷ್ಟು ಇಂಗ್ಲೀಷ್ ಬರುತ್ತೆ ನಂಗೆ ಗೊತ್ತಿಲ್ಲ. ಸೊ ನಾನು ಹೆಂಗೆ ಹೇಳ್ತೀನಿ ಹಂಗೆ ಬರ್ಕೊತ ಹೋಗಿ, ಆಮೇಲೆ ನಿಮಗೆ ನೋಟ್ಸ್ ಕಳಿಸ್ತೀನಿ. ಆ ನೋಟ್ಸ್ ನೋಡ್ಕೊಂಡು ನೀವು ಫೇರಲ್ಲಿ ಬರ್ಕೊಂಬಿಡಿ. ಓಕೆ, ರೈಟ್? ಬರ್ಕೊಳ್ಳಿ. ನಿಮ್ಗೆ ಎಷ್ಟು ಬರುತ್ತೆ ಸಾಧ್ಯವಷ್ಟು, ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಬರ್ಕೊಳ್ಳಿ. ನಾನು ಆಮೇಲೆ ಈ ನೋಟ್ಸನ್ನು ನಿಮಗೆ ಶೇರ್ ಮಾಡ್ತೀನಿ. ನಿಮ್ಮ ಸೆಪ್ರೇಟ್ ಒಂದು ಗ್ರೂಪ್ ಮಾಡಿಕೊಂಡು ಶೇರ್ ಮಾಡ್ತೀನಿ. ಆ ಗ್ರೂಪಲ್ಲಿ ನೀವು ನೋಡ್ಕೊಂಡು ಬರ್ಬೋದು. ಬರ್ಕೊಳ್ಳಿ. ಓವರ್ ದಿ ಸೆಂಚುರೀಸ್ ಫಾಸ್ಟ್ ಬರೀರಿ ಸ್ವಲ್ಪ, ನಿಮಗೆ ಹೆಂಗೆ ಬರುತ್ತೆ ಹಂಗೆ ಬರ್ಕೊಳ್ಳಿ. ಓವರ್ ದಿ ಸೆಂಚುರೀಸ್, accounting has remained confined to the financial record, comma, keeping functions of accountant, financial record, comma, keeping functions of accountant, functions of accountant,
full stop. Accountant, full stop. Continue. But today rapidly changing business environment has environment environment has forced the accountants to reassess REASSESS ಆಯಿತಾ. ಅಕೌಂಟೆಂಟ್ ಟು ರಿಅಸೆಸ್ ದೇರ್ ರೋಲ್ಸ್ ಆ್ಯಂಡ್ ದೇರ್ THEIR ದೇರ್ ರೋಲ್ಸ್ ಆ್ಯಂಡ್ ಫಂಕ್ಷನ್ಸ್ both within the organization and the society, both within the organization and the society, both within the organization and the society ಅಕೌಂಟಿಂಗ್ ಕಂಟಿನ್ಯೂ ಮಾಡಿರಿ, ಕೆಳಗೆ ತೋರಿ ಪ್ಯಾರಾ ಮಾಡಿರಿ. ಅಕೌಂಟಿಂಗ್ ಟುಡೇ ಈಸ್ ಮಚ್ ಮೋರ್ ದೆನ್ 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 just bookkeeping, much more than just bookkeeping and the preparation of financial report. Accounting today is much more than just bookkeeping and the preparation of financial report financial reports. Accountants are now ನಿಮಗೆ ಹೆಂಗೆ ಬರುತ್ತೆ ಹಂಗೆ ಬರ್ಕೊಡ್ರಿ, ಯಾಕಂದರೆ ನಾನು ಆಮೇಲೆ ನೋಟ್ಸ್ ಕಳಿಸ್ತೀನಲ್ಲ, ಅದು ನೋಡ್ಕೊಂಡು ಎಲ್ಲನೂ ಬರಿಬೋದು. ಓಕೆ, ಅಕೌಂಟೆಂಟ್ಸ್ ಆರ್ ನೌ ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ, ಪ್ರಾಕ್ಟೀಸ್ ಮಾಡಿರಿ, ಇಂಗ್ಲೀಷ್ ಬರೋಕ್ಕೆ ಪ್ರಾಕ್ಟೀಸ್ ಮಾಡಿರಿ. ನೀವು ಎಷ್ಟು ತಪ್ಪು ಬರ್ದಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವು ಫೇರಲ್ಲಿ ಬರಿತಿರ್ತೀರಲ್ಲ, ಅದಕ್ಕೆ ಟ್ಯಾಲಿ ಮಾಡಿ ನೋಡಿರಿ ನಿಮಗೆ ಎಷ್ಟು ಟಫ್ ಆಗ್ತಾಯಿದೆ ಇಂಗ್ಲೀಷ್ ಅಂತ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಅಕೌಂಟೆಂಟ್ಸ್ ಆರ್ ನೌ ಕ್ಯಾಪೇಬಲ್ ಆಫ್ ವರ್ಕಿಂಗ್ in exciting new growth areas such as forensic accounting, FORENSIC forensic accounting, e-commerce, financial planning, environmental accounting,
environmental accounting, comma, etc. Continue. This realization came due to the fact of accounting is capable of providing the kind information that managers and other interested persons ಸೊ ಇದೆಲ್ಲ ನೀವು ಬರ್ಕೊಂಡ್ರಿ, ನಿಮಗೇನೂ ಅರ್ಥ ಆಗಿರಲ್ಲ ಅಂದ್ಕೊಂಡಿರ್ತೀನಿ. ಜಸ್ಟ್ ಅವರು ಬೇಸಿಕ್ ಹೇಳಿದ್ದಾರೆ. ಅದರಲ್ಲೂ ಕೂಡ ನಾನು ಹೆಂಗೆ ಹೇಳಿದ ಹಾಗೆ ಅಕೌಂಟಿಂಗ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಮತ್ತು ಯಾವ್ಯಾವ ಅಕೌಂಟಿಂಗ್ಗಳಲ್ಲಿ ಈ ಸದ್ಯದಲ್ಲಿ ಅಕೌಂಟೆಂಟ್ಸ್ಗಳನ್ನ ಯಾವ್ಯಾವ ಸೆಕ್ಟರ್ಗಳಲ್ಲಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅದೆಲ್ಲ ಹೇಳಿದ್ದಾರೆ. ಅದೇ ರೀತಿ ಇದರಿಂದ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅದನ್ನು ಹೇಳಿದ್ದಾರೆ. ಅದೆಲ್ಲ ಬೇಡ, ನಾವು ಸಿಂಪಲಾಗಿ ನೋಡೋಣ. ಹಿಸ್ಟ್ರಿ ಆಫ್ ಅಕೌಂಟಿಂಗ್ ಹೋಗೋಣ. ಎಲ್ಲಿ ಹೋಗೋಣ? ಹಿಸ್ಟ್ರಿ ಆಫ್ ಅಕೌಂಟಿಂಗ್. ಬೇಸಿಕ್ ನಾನು ಮತ್ತೊಂದು ಸರಿ ಹೇಳ್ತೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬೇಸಿಕ್ನ ನೋಡೋಣ, ಇಂಟ್ರೊಡಕ್ಷನ್ ಆಮೇಲೆ ನೋಡೋಣ. ಸೊ ಫಸ್ಟ್ ಏನು ಮಾಡೋಣ? ಒರಿಜಿನ್ಸ್ ಆರ್ ಬೇಸಿಕ್ ಆಫ್ ಹಿಸ್ಟ್ರಿ ಆಫ್ ಅಕೌಂಟಿಂಗ್ ಹೆಡ್ಡಿಂಗ್ ಹಾಕಿ. ಇದು ಇಂಪಾರ್ಟೆಂಟ್. ಅಕೌಂಟ್ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಯಿತು? ಮೊಟ್ಟ ಮೊದಲ ನಮ್ಮ ಈ ಭೂಖಂಡದ ಮೇಲೆ, ಅಂದರೆ ಈ ಒಂದು ಭೂಮಿ ಮೇಲೆ ಅಕೌಂಟ್ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಗೋದು? ಯಾವ ದೇಶದಲ್ಲಿ ಸ್ಟಾರ್ಟ್ ಆಯಿತು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಬರ್ಕೊಳ್ರಿ. ಒರಿಜಿನ್ ಆರ್ ಹಿಸ್ಟ್ರಿ ಆಫ್ ಅಕೌಂಟಿಂಗ್. ಒರಿಜಿನ್ ಆರ್ origin or history of accounting. ಇದರ ಅರ್ಥ ಅಕೌಂಟೆನ್ಸಿಯ ಇತಿಹಾಸ ಎಲ್ಲಿಂದ ಸ್ಟಾರ್ಟ್ ಆಯ್ತು ನೋಡೋಣ. ಓಕೆ, ಇದಕ್ಕೂ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಕೌಂಟೆನ್ಸಿ? ಎಷ್ಟು ಸಾವಿರ ವರ್ಷ ಹಿಂದೆ ಹೋಗೋಣ? 6000 ವರ್ಷಗಳ ಹಿಂದೆ ಹೋಗೋಣ. 6000 ವರ್ಷಗಳ ಹಿಂದೆ ಏನಿತ್ತು ಸರ್? ಅಥವಾ 5000 ವರ್ಷಗಳ ಹಿಂದೆ ಏನಿತ್ತು? ಪಿರಾಮಿಡ್ಸ್ಗಳಿದ್ವಿ, ನೆನಪಿದೆಯಲ್ಲ? ಎಲ್ಲಿದ್ದಾವೆ ಪಿರಾಮಿಡ್ಸು ಜಗತ್ತಿನಲ್ಲಿ? ಈಜಿಪ್ಟಲ್ಲಿ. ಸೊ ಅಲ್ಲಿ ಪಿರಾಮಿಡ್ಸ್ಗಳು ಈಗ ಇತ್ತು. ನಮ್ಮ ಭಾರತ ದೇಶದಲ್ಲಿ ಯಾವುದಿತ್ತು? ಹರಪ್ಪ ನಾಗರಿಕತೆ, ಸಿಂಧೂ ನಾಗರಿಕತೆ, ನೆನಪಿದೆಯಲ್ಲ? ಎಲ್ಲ ಹಿಸ್ಟ್ರಿಯಲ್ಲಿ ಕಲ್ತಿರ್ತೀರ, 10th ಅಥವಾ 8th 9th ಕಲ್ತಿರ್ತೀರ. ಓಕೆ, ಆ ಕಾಲದಲ್ಲಿ ಹಣ ಅನ್ನೋದಿತ್ತ? ಇರಲಿಲ್ಲ. ಅದು ಬಿಡಿ, ಅದಕ್ಕಿಂತ ಹಿಂದಿನ ಕಾಲದಲ್ಲಿ, ಅವ್ರ ಕಾಲದಲ್ಲಿ ಏನೋ ಚಿನ್ನದ ನಾಣ್ಯಗಳು ಇರ್ಬೋದು ಅಥವಾ ತಾಮ್ರದ ನಾಣ್ಯಗಳು ಇರ್ಬೋದು. ಸೊ ಅದಕ್ಕಿಂತಲೂ ಹಿಂದಿನ ಕಾಲದಲ್ಲಿ ಜನ ಬದುಕಬೇಕಾದ್ರೆ ಹಣ ಅನ್ನೋದಿತ್ತ? ಅವ್ರಿಗೆ ಗೊತ್ತಿತ್ತ? ಹಣ ಕೊಟ್ಟರೆ ನಮಗೇನು ಮಾಡ್ತಾರೆ? ಸರಕುಗಳನ್ನ ಕೊಡ್ತಾರೆ. ಈಗ ನೀವು ಅಂಗಡಿಗೆ ಹೋಗ್ತೀರಾ, 50 ರೂಪಾಯಿ ಕೊಡ್ತೀರಾ, 1 kg ಸಕ್ಕರೆ ತರ್ತೀರಾ. ಹಣ ಕೊಟ್ವಿ, ಸಕ್ಕರೆ ತಂದ್ವಿ, ಹೌದಾ? ಇದಕ್ಕೆ ಕ್ಯಾಶ್ ಸಿಸ್ಟಮ್ ಆಫ್ ಪರ್ಚೇಸಿಂಗ್ ಅಂತ ಕರಿತೀವಿ. ಮೊದಲಿನ ಕಾಲದಲ್ಲಿ ಏನಾಗ್ತಿತ್ತು? ನಾನು ರಾಗಿ ಬೆಳೆದಿದ್ದೀನಿ ಅಥವಾ ನಾನು ಅಕ್ಕಿ ಬೆಳೆದಿದ್ದೀನಿ, ನೀವೇನು ಮಾಡಿದಾರ? ಗೋಧಿ ಬೆಳೆದಿದ್ದೀರ. ನನ್ನ ಹತ್ರ ಒಂದು ಚೀಲ ಅಕ್ಕಿ ಇದೆ, ನಿಮ್ಮ ಹತ್ರ ಒಂದು ಚೀಲ ಗೋಧಿ ಇದೆ. ನಿನಗೆ ಅಕ್ಕಿ ಅಂದರೆ ಅಕ್ಕಿ ತಿನ್ಬೇಕು ಅನಿಸುತ್ತೆ, ನನಗೆ ಗೋಧಿದು ಚಪಾತಿ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ. ಈಗ ಏನು ಮಾಡಬೇಕಾಗತ್ತೆ? ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕು. ನನ್ನ ಹತ್ರ ತುಂಬ ಅಕ್ಕಿ ಚೀಲಗಳಿದ್ದಾವೆ, ಒಂದು 50 ಚೀಲ ಅಕ್ಕಿ ಇದ್ದಾವೆ. ನಾನು 5 ಚೀಲ ಅಕ್ಕಿ ಕೊಟ್ಟು 5 ಚೀಲ ಗೋಧಿ ತೊಗೊಂಡೆ. ಅರ್ಥ ಆಗ್ತಿದೆಯಾ? ಎಕ್ಸಾಂಪಲ್ ಪ್ರಕಾರ ಹೋಗೋಣ. ಇಲ್ಲಿ ಬಿ ಅನ್ನೋ ವ್ಯಕ್ತಿ ಇದ್ದಾನೆ, ಇಲ್ಲಿ ಎ ಅನ್ನೋ ವ್ಯಕ್ತಿ ಇದ್ದಾನೆ. ಯಾವಾಗ? 5000 ಕ್ರಿಸ್ತ ಪೂರ್ವ, ಬಿಫೋರ್ ಕ್ರಿಸ್ತ್ BC ಒಳಗಡೆ ಒಂದು 5000 ಅಥವಾ 6000 ವರ್ಷದ ಹಿಂದೆ ಹೋಗೋಣ. ಅವಾಗೇನಾಗ್ತಿತ್ತು? ಇದಕ್ಕೆ ಬಾರ್ಟರ್ ಸಿಸ್ಟಮ್ ಅಂತ ಕರಿತಿರು. ಬಾರ್ಟರ್ ಸಿಸ್ಟಮ್. ಯಾವ ಸಿಸ್ಟಮ್ ಇದು? ಬಾರ್ಟರ್ ಸಿಸ್ಟಮ್ ಅಂತ ಕರೀತಾರೆ. ಇಲ್ಲಿ ಎ ಇದ್ದಾನೆ, ಇವನ ಹತ್ರ ಏನಿದೆ? ಅಕ್ಕಿ ಚೀಲ ಇದೆ, ರೈಸ್ ಇದೆ ಇವನ ಹತ್ರ 50 ಚೀಲ, 50 ಟನ್ ಮಾಡೋಣ ಅಥವಾ 50 ಪ್ಯಾಕ್ಸ್ ಅಂತ ಮಾಡೋಣ. ಆಮೇಲೆ ನೆಕ್ಸ್ಟು ಇವನ ಹತ್ರ ವೀಟ್ ಇದೆ, ಎಷ್ಟಿದೆ? 50 ಪ್ಯಾಕ್ಸ್. ಟೈಮ್ ಎಷ್ಟಾಯ್ತು ನೋಡಿ?
ಆಯಿತಾ? ಸ್ವಲ್ಪ ಆ ಕಡೆ ಹೋಗಿ, ಕನ್ನಡ ಪೀರಿಯಡ್ ಸ್ಟಾರ್ಟ್ ಆಗಿದೆ ನೋಡು. ಓಕೆ, ಇವನ ಹತ್ರ ರೈಸು 50 ಪ್ಯಾಕ್ಸ್ ಇದೆ, ಇವನ ಹತ್ರ 50 ಪ್ಯಾಕ್ಸು ಗೋಧಿ ಇದೆ. ಸೊ ಇವನಿಗೆ ಅಕ್ಕಿ ತಿನ್ನಬೇಕು. ಓಕೆ, ಇವನಿಗೆ ಏನು ಬೇಕಾಗಿದೆ? ಇವನಿಗೆ ಗೋಧಿ ಬೇಕಾಗಿದೆ, ಇವನಿಗೆ ಅಕ್ಕಿ ಬೇಕಾಗಿದೆ. ಇವ್ರ ಹತ್ರ ದುಡ್ಡಿಲ್ಲ. ಸೊ ಏನು ಮಾಡ್ತಾನೆ, ಇಬ್ಬರು ಒಂದು ಒಪ್ಪಂದಕ್ಕೆ ಬರ್ತಾರೆ, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ. ನೋಡಪ್ಪ, ನೀನು ನನಗೆ 5 ಚೀಲ ಏನು ಕೊಡ್ತೀಯಾ? ಗೋಧಿ ಕೊಡ್ತೀಯ. ಎಷ್ಟು ಚೀಲ? 5 ಪ್ಯಾಕ್ಸು, 5 ಚೀಲ ಏನು ಮಾಡಿ ನಂಗೆ ಗೋಧಿ ಕೊಡು. ನಾನೇನು ಮಾಡ್ತೀನಿ? 5 ಚೀಲ ಏನು ಮಾಡ್ತೀನಿ? ಅಕ್ಕಿ ಕೊಡ್ತೀನಿ, ರೈಸ್ ಕೊಡ್ತೀನಿ. ಸೊ ಇದಕ್ಕೇನಂತಾರೆ ಬಾರ್ಟರ್ ಸಿಸ್ಟಮ್, ವಸ್ತು ವಿನಿಮಯ ಪದ್ಧತಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ಫಸ್ಟ್ ಏನಾಯಿತು, ನಮ್ಗೆ ಈ ರೀತಿಯ ಬಿಸ್ನೆಸ್ನ ಸ್ಟಾರ್ಟ್ ಆಯಿತು. ಆಮೇಲೆ ರಾಜರ ಕಾಲದಲ್ಲಿ ಬಂತು. ಆಮೇಲೆ ಏನು ಮಾಡಕತ್ರು, ಈಗ ತಿಳ್ಕೊರಿ. ಇದು ವೀಟ್ ಬಗ್ಗೆ ಆಯಿತು. ಇವನ ಹತ್ರ ಚಿನ್ನ ಇದೆ, ಅಂದರೆ ಗೋಲ್ಡ್ ಇದೆ. ಇವನ ಹತ್ರ ಏನಿದೆ? ಸಿಲ್ವರ್ ಇದೆ. ಸೊ ಇವನು 1 kg ಸಿಲ್ವರ್ ಕೊಟ್ಟ, ಇನ್ನು 1 kg ಗೋಲ್ಡ್ ಕೊಟ್ಟ. ಅಂದರೆ ಈ ಲಾಸ್ ಯಾರಿಗಾಯಿತು? ಗೋಲ್ಡ್ ಕೊಟ್ಟವನಿಗೆ ಲಾಸ್ ಆಯಿತು. ಯಾಕೆ? ಗೋಲ್ಡ್ ರೇಟ್ ಜಾಸ್ತಿ ಇದೆ, ಸಿಲ್ವರ್ ರೇಟು ಕಡಿಮೆ ಇದೆ. ಬಟ್ ಆವಾಗಿನ ರೇಟು ಅವಾಗ ಗೊತ್ತಿತ್ತಾ? ಗೋಲ್ಡ್ ರೇಟ್ ಎಷ್ಟಿತ್ತು, ಸಿಲ್ವರ್ ರೇಟ್ ಎಷ್ಟಿತ್ತು? ಓಕೆ, ಇವ್ನು ಗೋಲ್ಡ್ ಕೊಡ್ತಾಯಿದ್ದೆ, ನಾನು ಸಿಲ್ವರ್ ತೊಗೋತಿದ್ದೀನಿ. ಸೊ ಹಿಂಗೆ ಏನಾಗ್ತಿತ್ತು, ಬಿಸ್ನೆಸ್ಸಲ್ಲಿ ಸ್ವಲ್ಪ ಏರುಪೇರು ಆಗ್ತಿತ್ತು. ಆ ಕಾರಣಕ್ಕಾಗಿ ಹೋಗ್ತಾ ಏನಾಯಿತು, ಹಣ ಅನ್ನೋದೊಂದು ವಸ್ತು ಬರೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಅದಕ್ಕೇನು ಮಾಡಿದ್ರು? ಅದಕ್ಕೊಂದು ರೇಟನ್ನು ಫಿಕ್ಸ್ ಮಾಡಿದರು. ಆ ರೇಟಿಗೆ ತಕ್ಕಂತೆ ಚಿನ್ನದ ನಾಣ್ಯಗಳನ್ನ ತಯಾರು ಮಾಡಿದರು, ತಾಮ್ರದ ನಾಣ್ಯಗಳನ್ನ ತಯಾರು ಮಾಡಿದರು. ಆಮೇಲೆ ಹೋಗ್ತಾ ನೋಟ್ಗಳು ಬಂತು. ಈಗಿನ ಸದ್ಯದಲ್ಲಿ ನೀವೆಲ್ಲ ನೋಡ್ತಿದ್ದಾರೆ, ರೂಪಾಯಿಗಳು ಬರ್ತವೆ, ಡಾಲರ್ಗಳು ಬರ್ತವೆ, ಎನ್ ಅಂತ ಬರುತ್ತೆ. ಜಪಾನ್ದಲ್ಲಿ ಎನ್ ಅಂತ ಯೂಸ್ ಮಾಡ್ತಾರೆ, ಸೌದಿ ಅರೇಬಿಯಾದಲ್ಲಿ ರಿಯಾಲ್ ಅಂತ ಯೂಸ್ ಮಾಡ್ತಾರೆ, ಪಾಕಿಸ್ತಾನದಲ್ಲಿ ರುಪೀಸ್ ಅಂತ ಕರೀತಾರೆ, ಶ್ರೀಲಂಕಾ ರುಪೀಸು, ಇಂಡಿಯನ್ ರುಪೀಸು. ಆಮೇಲೆ ಯಾವುದರಲ್ಲಿ ಯುರೋಪಲ್ಲಿ ಪೌಂಡ್ನ ಯೂಸ್ ಮಾಡ್ತಾರೆ. ಸೊ ಇವೆಲ್ಲ ಅವ್ರವ್ರ ತಕ್ಕಂಗೆ ಅವ್ರು ಏನು ಮಾಡಿದರು, ರೆಕಾರ್ಡ್ ಮಾಡ್ಕೊಂಡು. ಈಗ ನಮ್ಮ ಭಾರತೀಯ ಪ್ರಕಾರ ಅಂದರೆ ನಮ್ಮಲ್ಲಿ 85 ರೂಪಾಯಿ ಕೊಟ್ಟರೆ $1 ಬರುತ್ತೆ. ಅಮೇರಿಕಾದಲ್ಲಿ $3 ಅಥವಾ $4 ಕೊಟ್ಟು ಒಂದು ಕಪ್ ಟೀ ಕುಡಿತಾರೆ. ನಾವೆಷ್ಟು ಕೊಡ್ತೀವಿ? 5 ರೂಪಾಯಿ. ಅವರೆಷ್ಟು ಕೊಡ್ತಾರೆ? 85 × 4 ಮಾಡಿ ಎಷ್ಟಾಗುತ್ತೆ? 327 ಜನ. 320 ರೂಪಾಯಿ ಕೊಟ್ಟು ಒಂದು ಕಪ್ ಟೀ ಕುಡಿತಾರೆ ಅವರು. ನಾವೆಷ್ಟಿದ್ದೀವಿ? ಇನ್ನೂ 5 ರೂಪಾಯಿದಾಗಿದ್ದೀವಿ. ಸೊ ಅವ್ರು ಎಷ್ಟು ಟೆಕ್ನಾಲಜಿ ಮುಂದಿದ್ದಾರೆ. ಹೀಗೆಲ್ಲ ಈ ರೀತಿಯಾಗಿ ಏನಾಗುತ್ತೆಪ್ಪ ಅಂದರೆ ಡೆವಲಪ್ಮೆಂಟ್ ಆಗುತ್ತೆ. ಸೊ ನಾವು ಬಾರ್ಟರ್ ಸಿಸ್ಟಮ್ ಬಗ್ಗೆ, ವಸ್ತು ವಿನಿಮಯ ಪದ್ಧತಿ ಬಗ್ಗೆ ಹೇಳಿದ್ದೀನಿ. ನಾನು ಇನ್ನೂ ಅಕೌಂಟಿಂಗ್ ಹಿಸ್ಟ್ರಿ ಬಗ್ಗೆ ಬಂದಿಲ್ಲ. ಹಾಗಾದರೆ ಅಕೌಂಟ್ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಯಿತು? ಅಕೌಂಟಿಂಗನ್ನು ಯಾರು ಫಸ್ಟ್ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು? ಆಮೇಲೆ ಅಕೌಂಟನ್ನು ಫಸ್ಟ್ ಇಂಡಿಯಾದಲ್ಲಿ ಯಾರು ಪರಿಚಯ ಮಾಡಿದರು? ಇಂಡಿಯಾದಲ್ಲಿ ಫಸ್ಟ್ ಪರಿಚಯ ಆಯಿತಾ ಅಥವಾ ಹೊರದೇಶದಲ್ಲಿ ಫಸ್ಟ್ ಪರಿಚಯ ಆಯಿತಾ? ಅದ್ರ ಬಗ್ಗೆ ನಾವೇನು ಮಾಡೋಣ, ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಎಲ್ಲರೂ ಮುಂದಿನ ತರಗತಿಯಲ್ಲಿ ಜಾಯ್ನ್ ಆಗಿ ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಇವತ್ತಿನ ಕ್ಲಾಸಿಗೆ ಜಾಯ್ನ್ ಆಗಿದ್ದಕ್ಕೆ.